ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದ ಕಾರು ನಾಲೆ ದುರಂತ, ಓರ್ವನ ಮೃತದೇಹ ಪತ್ತೆ. ಸ್ಥಳೀಯರಿಂದ ಓರ್ವನ ರಕ್ಷಣೆ, ಕ್ರೇನ್ ಮೂಲಕ ಮತ್ತಿಬ್ಬರಿಗಾಗಿ ಶೋಧ ಕಾರ್ಯ. ವಿಸಿ ನಾಲೆಗೆ ತಡೆಗೋಡೆ ಇಲ್ಲದ್ದಕ್ಕೆ ದುರಂತ. ಕೂಡಲೇ ಸಚಿವರು ಶಾಸಕರು ಬರಬೇಕೆಂದು ಸ್ಥಳೀಯರ ಪಟ್ಟು. ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿಗಳ ಮೇಲೂ ಗರಂ. ಬೆಂಗಳೂರು ವಿವಿಯಲ್ಲಿ ವಿದ್ಯಾರ್ಥಿನಿ ನೇಣಿಗೆ ಶರಣು. ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಪಾವನ ಆತ್ಮಹತ್ಯೆ. ಕನ್ನಡ ವಿಭಾಗದಲ್ಲಿ 2ನೇ ವರ್ಷದ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದ ಪಾವನ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇವತ್ತು 3 ಬಲಿ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನೇಣಿಗೆ ಕೊರಳುಟ್ಟಿದ ಮಾಲತೇಶ್. ಹಾಸನದಲ್ಲಿ ಸಾಲಗಾರರ ಒತ್ತಡ ತಾಳಲಾರದೆ ರವಿಯ ದುರಂತಾಂತ್ಯ. ದಾವಣಗೆರೆಯಲ್ಲಿ ನೋಟಿಸ್ಗೆ ಹೆದರಿ ಸಾವಿಗೆ ಶರಣಾದ ಸುರೇಶ್. ಇನ್ನು ಮುಂದೆ ನಾನು ಸುಮ್ಮನಿರಲ್ಲ, ಅಪಮಾನ ಮಾಡಿದ್ರೆ ಬೀದಿಗಿಳಿದು ಮಾತನಾಡ್ತೀನಿ. ಬಿಜೆಪಿಯ ಒಳಬೇಗುದಿಗೆ ಮತ್ತಷ್ಟು ತುಪ್ಪ ಸುರಿದ ಶ್ರೀರಾಮುಲು. ಎಲ್ಲವನ್ನ ರಾಷ್ಟ್ರೀಯ ನಾಯಕರೇ ಸರಿಪಡಿಸಬೇಕು ಎಂದ ಮಾಜಿ ಸಚಿವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.